ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಚೈತ್ರ. ಸದ್ಯ ಮೈಸೂರಿನಲ್ಲಿ ಇದ್ದು 2 ವರ್ಷಗಳ ಹಿಂದೆ ನಡೆದ ಒಂದು ಘಟನೆಯನ್ನು ನಾನು ನಿಮಗೆ ಹೇಳುತ್ತೇನೆ. ನಾನು ಸಿಟಿಯಲ್ಲಿಯೇ ಹುಟ್ಟಿ ಬೆಳೆದಿದ್ದರಿಂದ ನಾನು ಉನ್ನತ ಶಿಕ್ಷಣವನ್ನು ಪಡೆದಿದ್ದೆ. ಇನ್ನು ಕಾಲೇಜಿನಲ್ಲಿ ಇದ್ದಾಗ ಒಂದು ಬಾರಿ ಹೀಗೆ ಪ್ರವಾಸಕ್ಕೆ ಅಂತ ಹೋದಾಗ, ಮತ್ತೊಂದು ಬಾರಿ ನಮ್ಮ ಏರಿಯಾದಲ್ಲೇ ಇದ್ದ ನನ್ನ ಸ್ನೇಹಿತನ ನೆರವಿನಿಂದ ಒಂದೆರಡು ಬಾರಿ ಆ ಕೆಲಸ ಮಾಡಿ ಸ್ನೇಹಿತರೊಂದಿಗೆ ಸುತ್ತಾಟ, ಸಾಕಷ್ಟು ಪ್ರವಾಸ ಅಂತ ಎಲ್ಲ ಸುತ್ತಾಡಿದ್ದೆ. ಇನ್ನು ಶಿಕ್ಷಣವನ್ನು ಮುಗಿಸಿದ ನಂತರ ನನಗೆ ಹಳ್ಳಿಯಲ್ಲಿ ಒಂದು ದೊಡ್ಡ ಮನೆತನ ನೋಡಿ ನನ್ನ ಕಲ್ಯಾಣವನ್ನು ಮಾಡಲಾಯಿತು. ಹಳ್ಳಿಯಾಗಿದ್ದರೂ ಸಹಿತ ಆ ಕುಟುಂಬವು ಸಾಕಷ್ಟು ಸಿರಿವಂತಿಕೆಯನ್ನು ಹೊಂದಿತ್ತು. ಇನ್ನು ನಾನು ನೋಡಲು ಅಂದವಾಗಿದ್ದು, ಯಾರೇ ನನ್ನ ನೋಡಿದ್ದರೂ ಸಹಿತ ಒಮ್ಮೆಲೇ ತಿರುಗಿ ನೋಡುವುದಿಲ್ಲ, ಹಾಗೆ ನೋಡುತ್ತಲೇ ಇರುತ್ತಿದ್ದರು. ಇನ್ನು ನನ್ನ ಕರಿಮಣಿ ಮಾಲೀಕ ವೈಭವ್ ಐಟಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದು, ಅವರಿಗೆ ಸಾಕಷ್ಟು ಸಂಬಳವಿದೆ. ಇನ್ನು ಅವರಿಗೆ ಮನೆಯಲ್ಲಿ ಕುಳಿತು ಕೆಲಸ ಮಾಡುವುದರಿಂದ ಇಡೀ ದಿನ ಮನೆಯಲ್ಲಿಯೇ ಇರುತ್ತಾರೆ. ಯಾವಾಗಾದರೂ ಒಮ್ಮೆ ಅಂತ ತಮ್ಮ ಆಫೀಸಿಗೆ ಹೋಗಿ ಬರುತ್ತಿದ್ದರು. ಇನ್ನು ಚೆನ್ನಾಗಿರುವ ಮನೆ, ಯಜಮಾನ, ಸಂಬಳ, ಹೀಗೆ ನನ್ನ ಎಲ್ಲ ಕನಸುಗಳು ಈಡೇರಿದ್ದವು. ಆದರೆ ಕನಸುಗಳಿಗೆ ನನ್ನ ಕಲ್ಯಾಣವಾದ ದಿನವೇ ಬೆಂಕಿ ಬಿದ್ದಿತ್ತು. ಆದರೆ ಅದು ಬಿರುಗಾಳಿಗೆ ಸಿಕ್ಕ ಹಾಗೆ ಆಗಿತ್ತು. ಏಕೆಂದರೆ ನನ್ನ ಕರಿಮಣಿ ಮಾಲೀಕ ಆ ದಿನ ಸ್ವಲ್ಪ ಚಿಂತೆಯಲ್ಲಿ ಇದ್ದ. ಆಮೇಲೆ ನಾನೇ ಒಂದು ಹೆಜ್ಜೆ ಇಟ್ಟು ಮುಂದೆ ಹೋದಾಗ, ಸಂಪ್ರದಾಯದಂತೆ ಒಂದು ಸಲ ಬೇಗನೆ ಕೆಲಸ ಮಾಡಿ ನನಗೆ ಹುಷಾರಿಲ್ಲ ಎಂದು ಸುಳ್ಳು ಹೇಳಿ ಹಿಂದೆ ಸರಿದು ನೆಲಕ್ಕೆ ಬಿದ್ದ. ಕಂಪನಿ ಕೆಲಸದ ಚಿಂತೆ ಇರಬಹುದು ಎಂದುಕೊಂಡಿದ್ದೆ. ನನಗೆ ದಿಕ್ಕು ತೋಚದಂತೆ ಆಗಿತ್ತು. ಮಾರನೇ ದಿನ ಎಲ್ಲರೂ ಖುಷಿಯಲ್ಲಿ ಇದ್ದರು. ಎದ್ದು ಪೂಜೆ ಪುನಸ್ಕಾರ ಎಲ್ಲ ಸಂಪ್ರದಾಯಗಳು ಮನೆಯಲ್ಲಿ ನಡೆದವು. ಆದರೆ ನನ್ನ ಮುಖದಲ್ಲಿ ಮಾತ್ರ ನಗು ಮಾಯವಾಗಿತ್ತು. ಇದೆಲ್ಲ ಮುಗಿದ ಮೇಲೆ ನಾನು ಅಡುಗೆ ಮಾಡಲು ಹೋದಾಗ ಕೆಲವರು ನನಗೆ ಹೋಗಿ ರೆಸ್ಟ್ ಮಾಡುವಂತೆ ಹೇಳಿದರು. ಆದರೆ ಅವರಿಗೆ ನಿಜ ಗೊತ್ತಿರಲಿಲ್ಲ. ನಾನು ಕೂಡ ಅವರಿಗೆ ಅದನ್ನು ಬಾಯಿ ಬಿಟ್ಟು ಹೇಳುವಂತೆ ಇರಲಿಲ್ಲ. ನಾನು ಸುಮ್ಮನೆ ಮುಖ ಸಪ್ಪೆ ಹಾಕಿಕೊಂಡು ಅಲ್ಲಿಂದ ಹೊರಗೆ ಬಂದು ಸುಮ್ಮನೆ ಕೂತಿದ್ದೆ. ಮನೆಯಲ್ಲಿ ಎಲ್ಲರೂ ತಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿದ್ದರು. ಈ ಮೊದಲು ಸಾಕಷ್ಟು ದಿನ ರಜೆ ಇದೆ ಎಂದು ಹೇಳಿದ್ದ ನನ್ನ ಯಜಮಾನ ಮಾರನೇ ದಿನವೇ ಕಂಪನಿ ಕೆಲಸವನ್ನು ಶುರು ಹಚ್ಚಿಕೊಂಡಿದ್ದ. ಅದನ್ನು ಕಂಡು ನಾನು ಗಾಬರಿಯಾಗಿದ್ದೆ. ಆಮೇಲೆ ನಾನು ಅವರಿಗೆ ಸ್ವಲ್ಪ ಕುಡಿಯಲು ಚಹಾ ಮಾಡಿಕೊಂಡು ಹೋದಾಗ ಅವರು ಅದನ್ನು ಟೇಬಲ್ ಮೇಲೆ ಇಟ್ಟು ಹೋಗುವಂತೆ ಹೇಳಿದರು. ನಾನು ಅಲ್ಲಿಯೇ ಕೂತಾಗ ಅವರೇ ಅಲ್ಲಿಂದ ಎದ್ದು ಹೋದರು. ನನಗೆ ಈ ಮನೆಗೆ ಬಂದ ಮೊದಲೆರಡು ದಿನದಲ್ಲಿಯೇ ಆಘಾತವಾದಂತೆ ಆಗಿತ್ತು. ಹೀಗೆ ಪ್ರತಿದಿನ ಮನೆಯಲ್ಲಿ ಶೀತಲ ಸಮರ ನಡೆಯುತ್ತಲೇ ಇತ್ತು. ಆದರೆ ಮನಸ್ಸಿನ ನೋವನ್ನು ನಾನು ಯಾರಿಗೂ ಹೇಳುವಂತೆ ಇರಲಿಲ್ಲ. ಅವನು ಕನಿಷ್ಠ ಪಕ್ಷ ನನ್ನನ್ನು ಒಬ್ಬ ಸ್ನೇಹಿತೆ ಅಂತ ನನ್ನ ಮಾತನಾಡಿಸಲು ಇಲ್ಲ. ಕಲ್ಯಾಣಕ್ಕಿಂತ ಮುಂಚಿನಿಂದಲೂ ಅವನು ಹೀಗೆಯೇ ಇದ್ದ. ಆದರೆ ಎಲ್ಲವೂ ಸರಿಯಾಗುತ್ತೆ ಅಂತ ನಾನೇ ಸುಮ್ಮನೆ ಇದ್ದೆ. ಆದರೆ ಇಲ್ಲಿಗೆ ಬಂದ ಮೇಲೆ ನನಗೆ ವಾಸ್ತವವನ್ನು ಅರಿತುಕೊಂಡ ಮೇಲೆ ನಾನು ತಪ್ಪು ಮಾಡಿದೆ ಎಂದು ಎನ್ನಿಸತೊಡಗಿತ್ತು. ನನ್ನ ಹಲವಾರು ಸ್ನೇಹಿತರು ಹೇಳಿದರು ಸಹಿತ ಅವರ ಮಾತಿಗೆ ಬೆಲೆ ಕೊಡದೆ ಜಿದ್ದಿಗೆ ಬಿದ್ದಂತೆ ಕಲ್ಯಾಣ ಮಾಡಿಕೊಂಡ ನಾನು ಜೀವನದಲ್ಲಿ ಏಕಾಂಗಿ ಎನ್ನಿಸತೊಡಗಿತ್ತು. ಹೀಗೆ ಸುಮಾರು 5-6 ತಿಂಗಳುಗಳು ಕಳೆದಿದ್ದವು. ಆದರೆ ಈ 5-6 ತಿಂಗಳಲ್ಲಿ ನನ್ನ ಯಜಮಾನರಲ್ಲಿ ಸ್ವಲ್ಪ ಬದಲಾವಣೆಯಾಗಿ ಒಂದೆರಡು ಬಾರಿ ತಮಗೆ ಹಸಿವಾದಾಗ ಬಂದು ಮತ್ತೆ ತಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿದ್ದರು. ಇನ್ನು ಮನೆಯಲ್ಲಿ ಸಾಕಷ್ಟು ಆಸ್ತಿ, ಕಾರು, ಬಂಗಲೆ ಇದ್ದರೂ ಸಹಿತ ನನಗೆ ಅದ್ಯಾವುದು ಬೇಕಿರಲಿಲ್ಲ. ನಾನು ವಾಪಸ್ಸು ತವರಿಗೆ ಹೋಗುವಂತೆಯೂ ಇರಲಿಲ್ಲ. ಏಕೆಂದರೆ ಮನೆಯ ಉಳಿದ ಸದಸ್ಯರು ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ಆದರೆ ದಿನವಿಡೀ ಮನೆಗೆಲಸದಲ್ಲಿ ಬ್ಯುಸಿಯಾಗಿ ಇರುತ್ತಿದ್ದ ನನಗೆ ಸೂರ್ಯಾಸ್ತವಾದ ನಂತರ ಚಿಂತೆ ಹೆಚ್ಚುತ್ತಿತ್ತು. ಎಲ್ಲರೂ ತಮ್ಮ ಪಾಡಿಗೆ ಊಟ ಮಾಡಿ ತಮ್ಮ ಕೋಣೆಗೆ ಹೋಗಿ ಸಂತೋಷದಿಂದ ಇರುತ್ತಿದ್ದರು. ಆದರೆ ನಾನು ಮಾತ್ರ ಹಸಿವಿನಿಂದ ಕಂಗಾಲಾಗಿದ್ದೆ. ಪ್ರತಿದಿನವೂ ನಾನೇ ಎಲ್ಲವನ್ನೂ ಮಾಡಿಕೊಳ್ಳಬೇಕಿತ್ತು. ನನ್ನ ಯಜಮಾನ ನನ್ನ ಹಸಿವು ಅವರಿಗೆ ಸಂಬಂಧ ಇಲ್ಲ ಎನ್ನುವಂತೆ ಇದ್ದರು. ಇದರಿಂದ ಬೇಸತ್ತ ನಾನು ಸಾಕಷ್ಟು ಬಾರಿ ವಾಂತಿಯಾಗುವವರೆಗೆ ಸಾಕಷ್ಟು ಕೈಕೆಲಸವನ್ನು ಮಾಡುತ್ತಿದ್ದೆ. ಯಾವ ಜನ್ಮದ ಪಾಪ ಮಾಡಿದ್ದೇನೆ ಎಂದು ನನಗೆ ಎನ್ನಿಸುತ್ತಿತ್ತು. ಹೀಗೆ ಇದ್ದಾಗಲೇ ನಮ್ಮ ಮನೆಗೆ ಬಂದಿದ್ದು ಇವರ ಚಿಕ್ಕಪ್ಪನ ಮಗ ಸೂರ್ಯ. ನೋಡಲು ಚೆನ್ನಾಗಿದ್ದ ಅವನು ಸಿಟಿಯಿಂದ ಕೆಲವು ದಿನದ ಮಟ್ಟಿಗೆ ನಮ್ಮ ಹಳ್ಳಿಗೆ ಬಂದ ಮೊದಲ ದಿನದಿಂದಲೇ ಅವನು ಯಾವಾಗಲೂ ನನ್ನ ಮುಂದೆಯೇ ಓಡಾಡುತ್ತಿದ್ದ. ನನ್ನ ಗಮನಕ್ಕೆ ಬರುವಂತೆಯೇ ಮನೆಯಲ್ಲಿ ಬೇರೆ ಬೇರೆ ಕೆಲಸವನ್ನು ಮಾಡುತ್ತಿದ್ದ. ಆದರೆ ಅವನು ನನ್ನ ನೋಡುವಾಗ ಮಾತ್ರ ಬೇರೆ ರೀತಿಯಲ್ಲಿ ನೋಡುತ್ತಿದ್ದ. ನೋಟವೇ ಎಲ್ಲವನ್ನೂ ಹೇಳುತ್ತದೆ ಎನ್ನುವಂತೆ ನನಗೆ ಎಲ್ಲವೂ ಅರ್ಥವಾಗಿತ್ತು. ನಾನು ಕೂಡ ಸುಮ್ಮನೆ ಇದ್ದೆ. ಮೊದಮೊದಲು ಅವನನ್ನು ತಿರಸ್ಕರಿಸಿದರೂ ಸಹಿತ ಒಂದೆರಡು ವಾರದ ಬಳಿಕ ಅವನ ಜೊತೆಗೆ ಮಾತನಾಡತೊಡಗಿದೆ. ಅವನು ಕೂಡ ಸಿಟಿಯಲ್ಲಿ ಇದ್ದಿದ್ದರಿಂದ ನನಗೂ ಸ್ವಲ್ಪ ಗೆಳೆತನ ಬೆಳೆದು ಬಿಟ್ಟಿತು. ಅಲ್ಲದೆ ನಾನು ಮನೆಯಲ್ಲಿ ಕಸಗುಡಿಸುವಾಗ ಸೋಫಾ ಮೇಲೆ ಕುಳಿತು ಮೊಬೈಲ್ನಲ್ಲಿ ರೀಲ್ಸ್ ನೋಡುತ್ತಾ ಇರುತ್ತಿದ್ದ. ಆದರೆ ಅವನು ರೀಲ್ಸ್ ಜೊತೆಗೆ ಸೌಂದರ್ಯವನ್ನು ನೋಡುತ್ತಿದ್ದ ಎನ್ನುವುದು ನನಗೆ ಗೊತ್ತಿತ್ತು.
ಯಾಕಂದರೆ ಅಷ್ಟು ನನಗೆ ಗೊತ್ತಾಗದಿದ್ದರೆ ಹೇಗೆ? ನಾನು ಕೂಡ ಸುಮ್ಮನೆ ಇದ್ದೆ. ಒಂದೆಡೆ ಹಸಿವಿನಿಂದ ಕಂಗಾಲಾಗಿದ್ದ ನನಗೆ ಅವನು ಹೆಸರಿಗೆ ತಕ್ಕಂತೆ ಬೆಳಕಿನಂತೆ ಕಂಡಿದ್ದ. ಅಲ್ಲದೆ ಅವನು ತೋಟಕ್ಕೆ ಹೋಗುವಾಗ, ಸಿಟಿಗೆ ಹೋಗುವಾಗ ಎಲ್ಲರ ಮುಂದೆಯೇ ನನಗೆ ಹೊರಗೆ ಬರುವಂತೆ ಕರೆಯುತ್ತಿದ್ದ. ಎಲ್ಲರೂ ಅವನಿಗೆ, ಒಬ್ಬನೇ ಹೋಗೋ, ನಿನ್ನ ಜೊತೆಗೆ ಮಾತಾಡೋಕೆ ಯಾರಿಲ್ಲ ಅಂತ ಯಾರನ್ನಾದರೂ ಕರ್ಕೊಂಡು ಹೋಗ್ತೀಯಾ? ನೀನು ಯಾವಾಗಲೂ ಹೀಗೆ ಎಂದು ಸುಮ್ಮನೆ ನಗುತ್ತಿದ್ದರು. ಆದರೆ ಅವನು ನಿಜವಾಗಿಯೂ ನನ್ನ ಹೊರಗೆ ಕರೆಯುತ್ತಿದ್ದ ಎನ್ನುವುದು ನನಗೆ ಮಾತ್ರ ಗೊತ್ತಿತ್ತು. ಕೆಲವು ದಿನದಲ್ಲಿಯೇ ಅವನು ಮನೆಯ ಸದಸ್ಯರಿಗೆ ಹತ್ತಿರವಾದಷ್ಟು ನನಗೂ ಹತ್ತಿರವಾಗಿದ್ದ. ಅಲ್ಲದೆ ನಮ್ಮ ನಡುವೆ ಚಾಟಿಂಗ್, ಜೋಕ್ಸ್ ಹೇಳುವುದು ಇದೆಲ್ಲ ನಡೆಯುತ್ತಲೇ ಇತ್ತು. ಆದರೆ ಯಾವತ್ತಿಗೂ ಅದರಿಂದ ಮುಂದೆ ಹೋಗಿರಲಿಲ್ಲ. ಅಲ್ಲದೆ ಇತ್ತ ನನ್ನ ಮನೆಯಲ್ಲಿ ಕೂಡ ಫೋನ್ ಮಾಡಿ ನನ್ನ ಆರೋಗ್ಯವನ್ನು ವಿಚಾರಿಸುತ್ತಾ ಇದ್ದರು. ಅಲ್ಲದೆ ಏನಾದರೂ ಶುಭ ಸುದ್ದಿ ಇದೆಯಾ ಅಂತೆಲ್ಲ ಕೇಳುತ್ತಿದ್ದರಿಂದ ನನಗೂ ಅವರ ಮಾತನ್ನು ಕೇಳಿ ಬೇಜಾರಾಗಿ ಬಿಟ್ಟಿತ್ತು. ಕೊನೆಗೆ ಹೀಗೆ ಒಂದು ದಿನ ಬೇರೆ ಕಥೆಯನ್ನು ಓದಿದಾಗ ನಾನು ಕೂಡ ಹೀಗೆ ಮಾಡಬಾರದು ಎನ್ನುವಂತೆ ಯೋಚಿಸಿದೆ. ಮೊದಲಿಗೆ ತಪ್ಪು ಎನ್ನಿಸಿದರೂ ಸಹಿತ ಕಥೆಯಲ್ಲಿ ಇರುವ ರೀತಿ ಎಲ್ಲವೂ ಸರಳವಾಗಿ ನೆರವೇರುವುದಿಲ್ಲ ಎನ್ನುವುದು ನನಗೆ ಗೊತ್ತಿತ್ತು. ಅದಕ್ಕಾಗಿ ನಾನು ಕೆಲವು ತಂತ್ರಗಳನ್ನು ಮಾಡಿದೆ. ಅವನಿಗೆ ಚಹಾ ಕೊಡುವುದು, ಅವನ ಕೋಣೆ ಕಸಗೂಡಿಸುವುದು, ಪಕ್ಕದಲ್ಲಿ ಕೂರುವುದು, ಊಟವನ್ನು ನೀಡುತ್ತಿದ್ದೆ. ಆದರೆ ಇದು ಅಷ್ಟೊಂದು ಸಫಲವಾಗಲಿಲ್ಲ. ಏಕೆಂದರೆ ಹಳ್ಳಿಯಲ್ಲಿ ಇದೆಲ್ಲ ಲೆಕ್ಕಕ್ಕೆ ಇದ್ದಿಲ್ಲ ಎಂದರೂ ಅವನಿಗೆ ನಿಧಾನವಾಗಿ ಎಲ್ಲವೂ ಅರ್ಥವಾಗುತ್ತಿತ್ತು. ಹೇಗೆ ನನ್ನ ಹಸಿವನ್ನು ಹೇಗೆ ತೀರಿಸಿಕೊಳ್ಳುವುದು ಎಂದು ಯೋಚಿಸುತ್ತಿದ್ದೆ. ಹೀಗೆ ಯೋಚಿಸುತ್ತಿದ್ದಾಗಲೇ ನನಗೆ ನೆನಪಾಗಿದ್ದು ನನ್ನ ಮೊದಲಿನ ಸ್ನೇಹಿತರು. ಕೊನೆಗೆ ಸ್ವಲ್ಪ ದಿನದ ಮಟ್ಟಿಗೆ ಊರಿಗೆ ಹೋಗಿ ಬರುವುದಾಗಿ ನನ್ನ ಯಜಮಾನರಿಗೆ ಹೇಳಿದ. ಅವರು ಸರಿ ಎಂದು ಹೇಳಿದರು. ಆದರೆ ಸೂರ್ಯ ಬಂದು ನಾಡಿದ್ದು ಹೋಗುವಾಗ ನಾನು ಕರೆದುಕೊಂಡು ಹೋಗುತ್ತೇನೆ ಅಂತ ಹೇಳಿಬಿಟ್ಟ. ನನಗೆ ಸಿಕ್ಕಾಪಟ್ಟೆ ಕೋಪ ಬಂದಿತ್ತು. ಕೊನೆಗೆ ನಾನು ಸರಿ ಅಂತ ಮಾರನೇ ದಿನ ಕಾರ್ನಲ್ಲಿ ಹೋಗುವಾಗ, ಇವಾಗ ಸ್ನೇಹಿತರಿಂದ ಸಹಾಯ ಪಡೆದರೆ ನನಗೆ ಮುಂದೆ ಸಮಸ್ಯೆ, ಸೂರ್ಯ ಹೇಗಿದ್ದರೂ ಸಿಟಿಯಲ್ಲಿ ಇರುವನನು, ಇದರ ಬಗ್ಗೆ ಜಾಸ್ತಿ ತಲೆಕೆಡಿಸಿಕೊಳ್ಳುವುದಿಲ್ಲ ಎಂದು ಯೋಚಿಸುತ್ತಾ ಇದ್ದೆ. ಆಗ ಅವನಿಗೆ ಯಾಕೆ ಮನೆಯಲ್ಲಿ ಹಾಗೆ ನೋಡ್ತೀಯಾ ಎಂದು ಕೇಳಿದಾಗ ಏನಿಲ್ಲ ಎಂದು ಹೇಳಿದ. ಆಗ ನಾನು ಪರವಾಗಿಲ್ಲ ಹೇಳು ಎಂದಾಗ ಅವನು ಏನು ಹೇಳಲಿಲ್ಲ. ಕೊನೆಗೆ ಇವನು ಸ್ವಲ್ಪ ಮುಜುಗರದವನು ಎನ್ನಿಸಿ ಕಾರಿನಲ್ಲಿ ಹೋಗುತ್ತಿದ್ದಾಗ ನಾನು ಧೈರ್ಯ ಮಾಡಿ ಸಮೀಪದಲ್ಲಿ ಇದ್ದ ಹೋಟೆಲ್ಗೆ ಕರೆದುಕೊಂಡು ಹೋದಾಗ ಅವನು ಆ ಕೆಲಸ ಮಾಡಿದ. ಆಮೇಲೆ ಇಬ್ಬರು ಸೇರಿ ಅಲ್ಲಿ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಅಲ್ಲಿಗೆ ನನ್ನ ಹಸಿವೆಲ್ಲವೂ ತೀರಿತ್ತು. ಆಮೇಲೆ ಕಾರಿನಲ್ಲಿ ಮತ್ತೆ ನಮ್ಮ ಸಿಟಿಯ ಕಡೆಗೆ ಹೊರಟೆವು. ಆಗ ಅವನು, ನಾನು ಮೊದಲಿನಿಂದಲೂ ಈ ಕೆಲಸ ಮಾಡಬೇಕು ಎಂದುಕೊಂಡಿದ್ದೆ. ಆದರೆ ಇವತ್ತು ಸರಿಯಾದ ಸಮಯ ಕೂಡಿ ಬಂತು, ಥ್ಯಾಂಕ್ಸ್ ಅಂತ ಹೇಳಿದ. ಆಮೇಲೆ ನಾನು ಅವನಿಗೆ ಇದೆಲ್ಲ ಹೊರಗಿನ ಕೆಲಸ, ಹೊರಗೆ ಇರಬೇಕು, ಮನೆಯ ತನಕ ಬರುವಂತಿಲ್ಲ ಎಂದು ತಿಳಿ ಹೇಳಿದೆ. ಹೀಗೆ ಅವನು ಇರುವ ತನಕ ಕೆಲಸವಾಗುತ್ತಿತ್ತು. ಸದ್ಯ ಇವಾಗ ನಾನು ಸಿಟಿಯಲ್ಲಿ ಇರುವುದರಿಂದ, ಕಲ್ಯಾಣವಾಗಿ ಸಾಕಷ್ಟು ವರ್ಷ ಆಗಿದ್ದರಿಂದ ನನ್ನ ಯಜಮಾನರು ಕೂಡ ನನಗೆ ಸಮಯ ನೀಡುತ್ತಾರೆ. ಹೀಗಾಗಿ ಇವಾಗ ಆರಾಮಾಗಿ ಇದ್ದೇನೆ. ಫ್ರೆಂಡ್ಸ್, ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.